ತಮಿಳುನಾಡು ರಾಜಕಾರಣದೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಶುರು ಮಾಡೋಣ. ಅಧಿಕೃತವಾಗಿ ಪಕ್ಷ ಆರಂಭಿಸಿದ ಕೆಲವೇ ತಿಂಗಳುಗಳಲ್ಲಿ ನಡೆದ ಚುನಾವಣೆಯಲ್ಲಿ ದೊಡ್ಡದೊಂದು ಗೆಲುವು ಪಡೆದು ಮುಖ್ಯಮಂತ್ರಿಯಾಗಿರುವ ವಿಜಯ್ರ ಇದುವರೆಗಿನ ಪರ್ಫಾರ್ಮೆನ್ಸ್ ಇಂಪ್ರೆಸಿವ್, ವೈಯಕ್ತಿಕ ಅಭಿಪ್ರಾಯ ಹೇಳ್ತೀನಿ, ಇಂಪ್ರೆಸಿವ್ ಅಂತ ಅನ್ನಿಸ್ತಾ ಇದೆ. ಆಡಳಿತಾತ್ಮಕ ದೃಷ್ಟಿಯಿಂದ ಮನುಷ್ಯ ತೆಗೆದುಕೊಳ್ತಾ ಇರುವ ನಿರ್ಧಾರಗಳು, ರಾಜಕೀಯದಲ್ಲಿ ಕಡಿಮೆ ಅನುಭವ ಇದ್ದರೂ ಬೇರೆ ಬೇರೆ ಹಿರಿಯ ರಾಜಕಾರಣಿಗಳ ಜೊತೆಗೆ ತೋರಿಸ್ತಾ ಇರುವ ಆ ಪೊಲಿಟಿಕಲ್ ಮ್ಯಾಚುರಿಟಿ ಎಲ್ಲವನ್ನು ನೋಡಿದ್ರೆ ನಾಟ್ ಬ್ಯಾಡ್ ಅನ್ನಿಸ್ತಾ ಇದೆ. ನಾಟ್ ಬ್ಯಾಡ್. ವಿಧಾನಸಭೆಯಲ್ಲಿ ಇವತ್ತು ಪಾರ್ಟಿ ಫಂಡ್ ವಿಷಯಕ್ಕೆ ಜೋರು ಜಗಳ ನೋಡಿ. ಇಬ್ಬರು ಯಂಗ್ ಟರ್ಕ್ಸ್ ಇದ್ದಾರೆ ಎರಡೂ ಕಡೆ. ಮುಖ್ಯಮಂತ್ರಿಯಾಗಿ ವಿಜಯ್, ವಿಪಕ್ಷ ನಾಯಕ ಆಗಿ ಉದಯನಿಧಿ ಸ್ಟಾಲಿನ್ ಮಗ. ಸಿನಿಮಾ ನೋಡ್ದಂಗೆ ಆಗುತ್ತಿದ್ದಾನೆ. ಪಾರ್ಟಿ ಫಂಡ್ ವಿಷಯದಲ್ಲಿ ವಿಜಯ್ ಏನೋ ಮಾತಾಡಿದ್ದಕ್ಕೆ ಉದಯನಿಧಿ ಆಬ್ಜೆಕ್ಟ್ ಮಾಡಿದ್ರು. ಅದಕ್ಕೆ ವಿಜಯ್ ಉತ್ತರ ಕೊಟ್ಟರು. ಇನ್ನೊಂದು, ಪೆರಿಯಾರ್ ವಿಷಯವನ್ನು ಎತ್ತದೇ ತಮಿಳುನಾಡಿನಲ್ಲಿ ರಾಜಕಾರಣವೇ ನಡೆಯೋದಿಲ್ಲ. ಪೆರಿಯಾರ್ಗೆ ವಿಜಯ್ ಒಂದು ಹೊಸ ಡೈಮೆನ್ಷನ್ ಕೊಟ್ಟರು. ಹೊಸ ಡೈಮೆನ್ಷನ್ ಅಂದರೆ ಒಬ್ಬ ವ್ಯಕ್ತಿಯನ್ನು ಒಂದು ಸಂಪೂರ್ಣವಾಗಿ ಒಪ್ಪಿಕೊಳ್ಳಿ ಅಥವಾ ಸಂಪೂರ್ಣವಾಗಿ ತಿರಸ್ಕರಿಸಿ, ಅದು ಇರಲೇಬೇಕಾಗಿಲ್ಲ ಅಂತ ಅವ್ರು ಹೇಳಿದ್ದು. ಪೆರಿಯಾರ್ ಅವರು ಹೇಳಿದ ಮಹಿಳಾ ಶಿಕ್ಷಣ, ಮಹಿಳಾ ಪ್ರಗತಿ, ಸಾಮಾಜಿಕ ಸುಧಾರಣೆ, ಸಾಮಾಜಿಕ ನ್ಯಾಯ, ಈ ವಿಷಯಗಳ ನಮಗೆ ಒಪ್ಪಿಗೆ. ಆದರೆ ಪೆರಿಯಾರ್ ಬೋಧಿಸಿದ ನಾಸ್ತಿಕತೆಯನ್ನು ನಾವು ಒಪ್ಪೋದಿಲ್ಲ, ನಾವು ದೈವ ಭಕ್ತರು ಅಂದರು ವಿಜಯ್. ಪೆರಿಯಾರ್ ಬೋಧಿಸಿದ್ದೆಲ್ಲವನ್ನೂ ನಾವು ಒಪ್ಪಿ ಅನುಸರಿಸ್ತೇವೆ ಅಲ್ಲ. ಪೆರಿಯಾರ ಏನು ಉಗ್ರ ನಾಸ್ತಿಕತೆ ಇತ್ತಲ್ಲ, ಅದನ್ನು ನಾವು ಒಪ್ಪೋದಿಲ್ಲ. ನಾವು ಆಸ್ತಿಕರು, ನಾವು ದೈವ ಭಕ್ತರು. ಆದರೆ ಸ್ತ್ರೀ ಸಮಾನತೆ, ಸಾಮಾಜಿಕ ನ್ಯಾಯದ ವಿಷಯ ಬಂದಾಗ ಪೆರಿಯಾರ್ ಕರೆಕ್ಟ್ ಇದ್ರಪ್ಪ. ನಿಮ್ಮಂತೆಯೇ ತಮಿಳು ಅಂಥೇಳಿ ನಿಮ್ಮಂತೆ ಭಾಷೆ, ಸಂಪ್ರದಾಯ, ಸಂಸ್ಕೃತಿಗಳನ್ನು ಜಪಿಸುವ ಮೂಲಕ ನಾವು ಆಟ ಆಡೋದಿಲ್ಲ. ರಾಜ್ಯದ ಹಕ್ಕುಗಳ ಬಗ್ಗೆ ದೃಢವಾಗಿರುತ್ತೇವೆ. ಇದೇ ಸಮಯದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ರಾಜಕೀಯ ಆಡಳಿತಾತ್ಮಕ ವಿಧಾನವು ಭಿನ್ನವಾಗಿರಲಿದೆ. ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ವಿಜಯ್ ಭೇಟಿಯಾದಾಗ ಆ ಫೋಟೋಗಳಲ್ಲಿ, ವಿಡಿಯೋಗಳಲ್ಲಿ ವಾಮ್ತ್ ಕಾಣಿಸ್ತಿತ್ತಲ್ಲ. ಅಂದರೆ ಇಷ್ಟು ವರ್ಷ ತಮಿಳುನಾಡಿನ ಸರ್ಕಾರ ಅಂದರೆ ಕೇಂದ್ರದಲ್ಲಿ BJP ಸರ್ಕಾರ ಇದ್ರೆ ಬಡದಾಡ್ಕೊಂಡೇ ಬರೋದು, ಹಂಗೇನು ಇರಬೇಕಾಗಿಲ್ಲ ಅಂದರು ವಿಜಯ್. ಅದ್ರ ಜೊತೆಗೆ ಇವತ್ತು ಮೋಸ್ಟ್ ವೈರಲ್ ಥಿಂಗ್ ನೋಡಿ, ಇದರದು ಮಾಡೋಕ್ಕೆ ಬರಲ್ಲ ನನಗದನ್ನ. ಸ್ಟಾಲಿನ್ನು ವೋಟಿಂಗ್ ಮುಗಿದ ದಿನ ಪಾರ್ಟಿ ಆಫೀಸಿಂದ ಮನೆಗೆ ಹೋಗ್ತಾ ಕಾರ್ ಹತ್ತುವಾಗ ಇದೊಂದು ಸನ್ನೆ ಮಾಡಿದರು. TVK ಬಗ್ಗೆ ಕೇಳಿದ ಪ್ರಶ್ನೆಗೆ. ವೋಟಿಂಗ್ ಮುಗಿದಿತ್ತು ಅವತ್ತಷ್ಟೇ. ಅಂದರೆ ಫಿನಿಶ್ಡ್, TVK ಫಿನಿಶ್ಡ್ ಅನ್ನೋ ಥರ ಒಂದು ಸ್ಟೈಲ್ ಮಾಡಿ ಸನ್ನೆ ಮಾಡಿ ಕಾರ್ ಹತ್ತಿದ್ರು. ಇದು ಭಾರಿ ಚರ್ಚೆ ಆಗ್ಬಿಡ್ತು. ಸ್ಟಾಲಿನ್ ಸ್ಪರ್ಧೆ ಮಾಡಿದ್ದು ಕೊಳತ್ತೂರು ವಿಧಾನಸಭಾ ಕ್ಷೇತ್ರದಿಂದ. ಕೊಳತ್ತೂರಿನಲ್ಲಿ ಸ್ಟಾಲಿನ್ನೇ ಸೋತ್ಬಿಟ್ರು. 13,000 ಮತಗಳ ಅಂತರದಿಂದ ಇದೇ VS ಬಾಬು ವಿರುದ್ಧ ಸ್ಟಾಲಿನ್ ಸೋಲಿಸಿದ TVK ಅಭ್ಯರ್ಥಿ ಇವರು VS ಬಾಬು. ಮುಖ್ಯಮಂತ್ರಿಯಾಗಿದ್ದ ಸ್ಟಾಲಿನನ್ನು ಸೋಲಿಸಿದ್ದು, ಹಿಂಗೆ ಒತ್ತಿ ಹೇಳಿದ್ರೆ ಸರಿ ಕಮ್ಯುನಿಕೇಟ್ ಆಗುತ್ತೆ. ಮುಖ್ಯಮಂತ್ರಿಯಾಗಿದ್ದ ಸ್ಟಾಲಿನ್ರನ್ನು ಕೊಳತ್ತೂರಿನಲ್ಲಿ ಸೋಲಿಸಿದ ನಂತರ VS ಬಾಬು ಎರಡೂ ಕೈಯಲ್ಲಿ ಹಿಂಗೆ ಮಾಡಿದರು, ಎರಡೂ ಕೈಯಲ್ಲಿ. ಈ ಸನ್ನೆಯ ಕ್ಲೈಮ್ಯಾಕ್ಸ್ ಆಗಿದ್ದು ವಿಧಾನಸಭೆಯಲ್ಲಿ ವಿಜಯ್ ಸನ್ನೆ ಮಾಡುವ ಮೂಲಕ. ಪಕ್ಕ ಸಿನಿಮಾ ಸ್ಟೈಲ್ ಇದು. ವಿತ್ ಯುವರ್ ಕೈಂಡ್ ಪರ್ಮಿಷನ್ ಅನ್ನೋ ಥರ ಸ್ಪೀಕರ್ಗೆ ಕೇಳಿ. ಉದಯನಿಧಿಗೆ ವಿಧಾನಸಭೆಯಲ್ಲಿ ಏನಾಗ್ತಿದೆ ಅಂತಲೇ ಅರ್ಥ ಆಗ್ತಿಲ್ವೇನೋ. ಉದಯನಿಧಿ ಮೊದಲಿಂದನೂ ಇದ್ದರು ವಿಧಾನಸಭೆಯಲ್ಲಿ. ವಿಜಯ್ ಫಸ್ಟ್ ಟೈಮ್ ಗೆದ್ದು ಬಂದಿದ್ದಾರೆ, ಮುಖ್ಯಮಂತ್ರಿ ಆಗಿಬಿಟ್ಟಿದ್ದಾರೆ. ಏನಾಗ್ತಿದೆ ಇಲ್ಲಿ ಅಂತ ಕೇಳ್ತಾರವರು. ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಆ್ಯಕ್ಷನ್ ಅಂದ ತಕ್ಷಣ ವಿಜಯ್ ಮಾತಾಡೋಕ್ಕೆ ಶುರು ಮಾಡ್ತಾರೆ, ಕಟ್ ಅಂದ ತಕ್ಷಣ ನಿಲ್ಲಿಸ್ತಾರೆ. ನೋಡ್ತಾ ಇರಿ, ಅಂಥ ಟೈಮ್ ಬರುತ್ತೆ ಅಂತ. ರೀಲ್ಸ್ ಆಗೋದಕ್ಕೆ ಏನು ಬೇಕೋ ಅದನ್ನು ಭಾಷಣ
ಬರ್ಕಂಡು ಬಂದು ಡೈಲಾಗ್ ಡೆಲಿವರಿ ಮಾಡ್ತಾರೆ ವಿಜಯ್ ಅಂತ ಉದಯನಿಧಿ ಹೇಳ್ತಾ ಇರೋದು. ಇವತ್ತೇನು ಭಾಷಣ ಮಾಡಿದ್ರಲ್ಲಿ ಇದರಲ್ಲಿ 10 ರೀಲ್ಸ್ ಆಗ್ತಾವೆ ನೋಡ್ತಾ ಇರಿ ಅಂತ. 10 ರೀಲ್ಸ್ ಆಗ್ತವೆ ನೋಡ್ತಾ ಇರಿ. ಮುಂದೊಂದು ದಿನ ಇಡೀ ವಿಧಾನಸಭೆ ಸಿನಿಮಾ ಸೆಟ್ ಆಗಿಬಿಡುತ್ತೆ ಅಂತ. ಉದಯನಿಧಿ, ಸ್ಟಾಲಿನ್, ವಿಪಕ್ಷ ನಾಯಕರ ಕಳಕಳಿ ಇದು. ಉದಯನಿಧಿನೂ ಆ್ಯಕ್ಟರ್ ಅಂತೆ, ಗೊತ್ತಿರಲಿಲ್ಲ ನನಗೆ. 12-13 ಸಿನಿಮಾ ಮಾಡಿದಾರಂತವ್ರು, 1-2 ಹಿಟ್ಟು ಆಗಿದ್ದಾವಂತೆ. ಮಿನಿಸ್ಟ್ರು, DCM ಎಲ್ಲ ಆದ ಮೇಲೆ ಸಿನಿಮಾ ಮಾಡದೇ ಇರೋದು. 3 ವರ್ಷದ ಹಿಂದೆ ಒಂದು ಸಿನಿಮಾ ಬಂದಿದೆ ಅಂತ ಹೇಳಿದ್ರು ನನಗೆ. ಉಳಿದಂತೆ ವಿಜಯ್ ಅವರ ಪರ್ಸ್ನಲ್ ಲೈಫನ್ನು ಹೇಳ್ಕೊಂಬಂದರು. ಅದು ವಿಜಯ್ ಭಾಷಣ ಮಾಡ್ತಾ ಜಾತ್ರೆಯಲ್ಲಿ ಕಳೆದು ಹೋದ ಮಗು ಅಪ್ಪನನ್ನು ನೋಡದೆ ಗಲಿಬಿಲಿಗೊಳ್ತಾ ಇತ್ತು, ಹಾಗೇನೋ ಒಂದು ಭಾಷಣ ಮಾಡಿದ್ರು. ಅದು ಉದಯನಿಧಿಗೆ ಅಪ್ಪ ಗೆದ್ದು ಬಂದಿಲ್ಲಲ್ಲ, ಅಪ್ಪ ಬಂದಿಲ್ಲ, ವಿಧಾನಸೌಧದಲ್ಲಿಲ್ಲ, ಯಾಕೆ ವಿಧಾನಸಭೆಯಲ್ಲಿಲ್ಲ. ಮಗು ಅಪ್ಪನನ್ನು ನೋಡಿದಾಗ ಚಡಪಡಿಸುತ್ತೆ ನೋಡಿ, ಎಲ್ಲೋ ಕಳ್ಕೊಂಡು ಹೋಗ್ಬಿಟ್ಟ ಅಪ್ಪ ಅಂತ, ಹಂಗಾಗ್ಬಿಟ್ಟಿದೆ ಕೆಲವರಿಗೆ ಅಂತ ಅಂದಿದ್ರು. ಅದಾದ ಮೇಲೆ ಉದಯನಿಧಿ ಟ್ವೀಟು, ಉತ್ತರ ನೀಡುವ ನೆಪದಲ್ಲಿ ವಿಪಕ್ಷ ನಾಯಕರನ್ನು ನಿಂದಿಸ್ತಾ ಇದ್ದಾರೆ. ಚೆಂಗಲ್ಪಟ್ಟು ಕೋರ್ಟ್ನಲ್ಲಿ ನಿಮ್ಮ ಹೆಂಡತಿ ನಿಮ್ಮನ್ನು ಹುಡುಕ್ತಿದ್ದಾರೆ. ಆ ಕಥೆ ಬಗ್ಗೆ ಇಡೀ ತಮಿಳುನಾಡು ರಾಜ್ಯಕ್ಕೆ ಚೆನ್ನಾಗಿ ಗೊತ್ತು. ಹೀಗಾಗಿ ತಮಿಳುನಾಡು CM ರೀತಿಯಲ್ಲಿ ವಿಜಯ್ ವರ್ತಿಸಬೇಕು ಅಂತ. ಚೆಂಗಲ್ಪಟ್ಟು ಕೋರ್ಟ್ನಲ್ಲಿ ನಿಮ್ಮ ಹೆಂಡತಿ ನಿಮ್ಮನ್ನು ಹುಡುಕ್ತಾ ಇದ್ದಾರೆ ಅಂದರು. DMK ಇನ್ನೊಬ್ಬ MLA VC ಚಂದ್ರಕುಮಾರ್ ಅಂತ, ವಿಪಕ್ಷ ನಾಯಕರು ತಮ್ಮ ಕುಟುಂಬದೊಂದಿಗೆ ವಾಸ ಮಾಡ್ತಾ ಇದ್ದಾರೆ, ಹೆಂಡತಿ, ಮಗ, ಮಗಳ ಜೊತೆಗೆ ಸಂತೋಷದಿಂದಿದ್ದಾರೆ. ನಿಮ್ಮ ಹೆಂಡತಿ ಚೆಂಗಲ್ಪಟ್ಟು ಕೋರ್ಟ್ನಲ್ಲಿ ನಿಮ್ಮನ್ನು ಹುಡುಕ್ತಿದ್ದಾರೆ ಅಂತ ಅವರೊಂದು ಟ್ವೀಟ್ ಮಾಡಿದ್ರು. ಇಲ್ಲಿ ತನಕ ಹೋಗಬಾರ್ದು. ಎಸ್, ವಿಜಯ್ ಅವರು ಪತ್ನಿಯಿಂದ ದೂರ ಇದ್ದಾರೆ, ಅವ್ರ ಹೆಂಡತಿ ಏನೋ ಡಿವೋರ್ಸ್ ನೋಟಿಸ್ ಕೊಟ್ಟಿದ್ದಾರೆ, ಹಾಗೇನೋ ಇದೆ. ಅದನ್ನು ರಾಜಕೀಯ ಸ್ಕೋರ್ ಸೆಟಲ್ ಮಾಡೋದಕ್ಕೆ ಬಳಸೋದು ಬೇಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.